ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಣ್ಣೆ ಬದನೆಕಾಯಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಕಡೆ ಸಾಮಾನ್ಯವಾಗಿ ಮಾಡೋ ಅಂಥದ್ದು ರೆಸಿಪಿ. ಈ ಸೀಸನಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಮೈನ ಬೆಚ್ಚಗಿಡುತ್ತೆ. ಸಜ್ಜೆ ರೊಟ್ಟಿ, ಎಳ್ಳಚ್ಚಿ ಸಜ್ಜೆ ರೊಟ್ಟಿ ಜೊತೆ ಮಾಡೇ ಮಾಡ್ತಾರೆ ಇದನ್ನು ಕಂಪಲ್ಸರಿಯಾಗಿ. ಅದು ಸಂಕ್ರಾಂತಿ ಟೈಮಲ್ಲೂ ಮಾಡ್ತಾರೆ. ನಾವು ಇವತ್ತು ಈ ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮುಂಚೆಯಿಂದ ಈ ರೆಸಿಪಿ ಯಾವ ರೀತಿ ಮಾಡ್ತಾ ಇದ್ರು ಅಂತೇಳಿ, ಆಮೇಲೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಇದ್ರದ್ದು ಗ್ರೇವಿ ತುಂಬ ತಿಕ್ಕಾಗಿದೆ. ನೋಡಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದೇ ಅಲ್ಲ ಅಂತೀವಲ್ಲ ಅದು, ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲನೂ, ಮತ್ತು ಒಣಕೊಬ್ಬರಿ, ಒಂದಿಡೀ ಶೇಂಗಾ ಬೀಜ, ಆಮೇಲೆ ಖಾರದ ಪುಡಿ, ಅರಿಶಿನ. ನಾನು ಗರಂ ಮಸಾಲ ಬದಲು ಚಿಕನ್ ಮಸಾಲ ಬಳಸಿದ್ದೀನಿ ಇಲ್ಲಿ. ಆಮೇಲೆ ಧನಿಯಾ ಪೌಡ್ರು ಇದು, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ. ಇದು ನೋಡಿ ಉಪ್ಪಲ್ಲೇ ಹಾಕಿ ಇಡ್ತಾ ಇದ್ದೀನಿ ಬದನೆಕಾಯಿನ. ಇವಾಗ ಒಂದೊಂದಾಗಿ ನಾವು ಎಲ್ಲನೂ ಫಸ್ಟು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಐಟಮು. ಹುಣಸೆ ರಸ ಇದೆ ನೋಡಿ, ಎಣ್ಣೆ ಹಾಕಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಕರಿಬೇವು. ಇದನ್ನು ಮಾಡೋ ವಿಧಾನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಕಾಂಡನೆಲ್ಲ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸೊಪ್ಪನ್ನು ನಾನು ಲಾಸ್ಟಿಗೆ ಹಾಕ್ಕೋತೀನಿ. ಇದು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿಗೆ ಹಾಕೋದನ್ನು ಮಿಕ್ಸಿಗೋಸ್ಕರ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ದಪ್ಪದನ್ನು. ಆಮೇಲೆ ಒಂದೊಂದಾಗಿ ಎಲ್ಲ ಐಟಮನ್ನು, ಮಸಾಲೆ ಐಟಮ್ನ ನಾವು ಈಗ ಹುರಿತಾ ಹೋಗೋಣ. ನೋಡಿ, ಶೇಂಗಾ ಬೀಜ, ಕಡಲೆಕಾಯಿ ಬೀಜನ ನಾನು ಫಸ್ಟು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಯಾವುದನ್ನು ನಾನು ಇಲ್ಲಿ ಸುಡ್ತಾ ಇಲ್ಲ, ಬರೀ ಅಂದರೆ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಪ್ಪಗಾಗದೇ ಇರೋ ಥರ ನೋಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದೇ ರೀತಿ ಇದನ್ನು ಫ್ರೈ ಮಾಡಿ ಆದಮೇಲೆ ನಾನು ಒಣಕೊಬ್ಬರಿನ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗಮ್ಮಾಗಿ ವಾಸನೆ ಗಮ್ಮತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಗಮ್ಮಂತ ಇರುತ್ತೆ. ನೀವು ತಿಂದಾದಮೇಲೆ ಕೂಡ ನಿಮ್ಮ ಕೈಯಲ್ಲಿ ವಾಸನೆ ಬಿಟ್ಟೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಸಾಲೆಗಳ್ನ ಜಾಸ್ತಿ ಇದು ಮಾಡಬೇಡಿ, ಫ್ರೈ ಮಾಡಬೇಡಿ. ನೀವು ಸಣ್ಣ ಊರಿನಲ್ಲಿ ಸ್ವಲ್ಪ ಸುಮ್ಮನೆ ಅದು ಬೆಚ್ಚಗಾದರೆ ಸಾಕು ಅಷ್ಟೇ. ನಮಗೆಲ್ಲನೂ ಅಷ್ಟೇ, ಕಡಲೆ ಬೀಜ ಎಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀವಿ ನಾವು. ಅದು ಪುಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಫಸ್ಟು ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಇವೆಲ್ಲ ಮಸಾಲೆ ಐಟಮ್ನೆಲ್ಲ ಪುಡಿ ಮಾಡಿ ಆದಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲನ ಅಂದರೆ ಶುಂಠಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಮಾಡಿದರೆ ಚೆನ್ನಾಗಿರುತ್ತೆ, ಎಲ್ಲನೂ ಗ್ರೈಂಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಆಮೇಲೆ ಉಪ್ಪು, ಗರಂ ಮಸಾಲ ತೊಗೋಬೋದು, ಚಿಕನ್ ಮಸಾಲ ತೊಗೋಬೋದು, ಅರಿಶಿನ, ಖಾರ, ಇದು ಧನಿಯಾ ಪೌಡ್ರ್ ಎಲ್ಲನೂ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಆಮೇಲೆ ಟೊಮೊಟೊ, ಇಲ್ಲಿ ನೀರು ಬರಿಸ್ತಾ ಇಲ್ಲ ನಾವು, ಟೊಮೊಟೊದಲ್ಲಿ ಏನು ಹುಳಿ ಬರುತ್ತೆ ಅದನ್ನಿಂದನೇ ಮಾಡ್ತಾಯಿದ್ದೀವಿ. ಮತ್ತು ಕೊತ್ತಂಬರಿ ದಂಟನ್ನು ಹಾಕಿದ್ದೀನಿ, ಅದನ್ನೆಲ್ಲನೂ ಮಿಕ್ಸಿ ಆಡಿಸ್ಕೊಂಡಿದ್ದೀವಿ. ಈಗ ಬದನೆಕಾಯಿನ ಕಟ್ ಮಾಡಿ ಸೀಳ್ಕೊತಾ ಇದ್ದೀವಿ. ಹಿಂದ್ಗಡೆ ಸ್ವಲ್ಪ ಕಟ್ ಮಾಡಿ ಇದನ್ನು ನಾವೀಗ ಹುಳ ಏನಾದ್ರು ಇದೇನೋ ಇಲ್ಲ ಅಂತ ಎಲ್ಲ ಚೆಕ್ ಮಾಡಬೇಕು. ನಾವು ಚೆಕ್ ಮಾಡಿ ಅದನ್ನು ಇದ್ದರೆ ತೆಗೆದುಬಿಟ್ಟು ಆ ಭಾಗನ ಕಟ್ ಮಾಡಬೇಕು. ಇಲ್ಲೆಲ್ಲನೂ ಕಟ್ ಮಾಡಿಕೊಂಡು ನಾನು ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ. ಆಲ್ರೆಡಿ ನಾವು ಇದಕ್ಕೆ ತಕ್ಕಷ್ಟು ನಾವು ಉಪ್ಪನ್ನೆಲ್ಲ ಹಾಕಿಟ್ಟಿದ್ದೀವಿ. ಅದೇ ಮಸಾಲೆಯಲ್ಲಿ ಉಪ್ಪೆಲ್ಲನೂ ಬೆರೆಸಿಟ್ಟಿದ್ದೀವಿ. ಸೊ ಮಸಾಲೆನೆಲ್ಲ ಚೆನ್ನಾಗಿ ತುಂಬಿಕೊಂಡು ಬದನೆಕಾಯಿಗೆ ನಾವು ಮುಂದೆ ಪ್ರೊಸೀಜರ್ ಮಾಡೋಣ. ಒಂದು ಸೈಡ್ ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1.5 ಗ್ಲಾಸ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಯಾಕಂದರೆ ಇದ್ರ ಹೆಸರೇ ಎಣ್ಗಾಯಿ. ಸೊ ನಾನು ಇದರಲ್ಲಿ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಆದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಕರಿಬೇವು ಇದಾದಮೇಲೆ ಈರುಳ್ಳಿ ಸ್ವಲ್ಪ ಹುರ್ಕೋಬೇಕು. ಇದನ್ನು ಹಾಕಿದ್ಮೇಲೆ ಹುರಿದಾದ್ಮೇಲೆ ನಾವು ಏನು ಬದನೆಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಒಂದೊಂದಾಗಿ ಇದ್ರ ಮೇಲೆ ಇಟ್ಟು ನಾನು ಸ್ವಲ್ಪ ಇದು ಹುರಿತಾ ಇದ್ದೀನಿ. ಅದು ಕೂಡ ಬದನೆಕಾಯಿನ ಕೂಡ ಆ ಕಡೆ ಈ ಕಡೆ ಜಾಸ್ತಿ ಕದಲಿಸ್ಬಾರ್ದು, ಕದಲಿಸಿದ್ರೆ ಮಸಾಲೆ ಎಲ್ಲ ಉದುರೋಗುತ್ತೆ. ಸೊ ಲೈಟಾಗಿ ನಾನು ತಿರುಗಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಇಟ್ಬಿಟ್ಟು ಎಲ್ಲ ಕಡೆಯಿಂದ. ನೋಡಿ, ಮತ್ತೆ ಒಂದು ಸತಿ ತಿರ್ಸ್ಕೊಳ್ಳೋಣ ಇದನ್ನು. ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ. ಈ ರೀತಿ ಆದಮೇಲೆ
ಇದನ್ನೆಲ್ಲ ತಿರ್ಸ್ಕೊಂಡಾದ್ಮೇಲೆ ಎರಡು ಕಡೆಯಿಂದ ಸ್ವಲ್ಪ ಬೆಂದಾದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿದು ಸ್ವಲ್ಪ ಫ್ರೈ ಆದಮೇಲೆ ನಾವು ಹುಣ್ಸೆಹಣ್ಣು ರಸ ಮತ್ತು ನಮ್ಮ ಹತ್ರ ಇನ್ನೂ ಉಳಿದಿದೆ ಮಸಾಲೆ, ಆ ಮಸಾಲೆನೇ ಕೂಡ ಇದರಲ್ಲಿ ಹಾಕೋಣ. ಅದಾದಮೇಲೆ ಸ್ವಲ್ಪ ಮಿಕ್ಸಿನಲ್ಲಿ ಏನಿತ್ತು ಮಸಾಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಸೈಡಿಂದ ನಾನು ಹಾಕ್ತಾಯಿದ್ದೀನಿ. ಅದರಿಂದ ಏನಾಗುತ್ತೆ ನೋಡಿ, ಇನ್ನೂ ಮಿಕ್ಕಿದ್ದು ಇನ್ನು ಬದನೆಕಾಯಿ ಇತ್ತು ನಮ್ಮ ಹತ್ರ, ಅದನ್ನು ಕೂಡ ಇದರಲ್ಲಿ ಇಡ್ತಾಯಿದ್ದೀನಿ. ಕಟ್ ಮಾಡಿದ್ದು ಬೇರೆ ಅಂದರೆ ಏನೋ ಉಳುಕಿದ್ದೆಲ್ಲ ಬೇರೆ ಮಾಡಿ ಮಿಕ್ಕಿದ್ದೇನು ಬದನೆಕಾಯಿ ಇತ್ತಲ್ಲ ಅದನ್ನು ಇದರಲ್ಲಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ಗ್ರೇವಿ ಇತ್ತಲ್ವ ಆ ಗ್ರೇವಿನೂ ಇದರಲ್ಲಿ ಹಾಕ್ತಾಯಿದ್ದೀನಿ. ಉಳಿದಿದ್ದು ಗ್ರೇವಿನ ಹುಣಸೆ ರಸ ಹಾಕ್ತಾಯಿದ್ದೀನಿ ನೋಡಿ. ಈಗ ಹುಣಸೆ ರಸ ನಾನು ಅಲ್ಲಲ್ಲಿ ಸೆಂಟ್ರ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಲಾಸ್ಟ್ ಕೊನೆಗೆ ಎಲ್ಲ ಕಡೆಯಿಂದ ತಿರ್ಸಿದ್ದೀನಿ. ಬದನೆಕಾಯಿ ಮೇಲೆ ಹಾಕ್ಬಾರ್ದು, ಮಸಾಲೆ ಎಲ್ಲ ಉದುರಿಸಿಲ್ದಂಗೆ ಹಂಗೆ ಮಾಡಬೇಕು. ಮತ್ತು ಮಿಕ್ಸಿನ ತೊಳೆದಿದ್ದು ನೀರು ಕೂಡ ಈಗ ನಾನು ಸೈಡಿಂದ ಹಾಕ್ತಾ ಬರ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ಮಾಡಿ ಸ್ವಲ್ಪ ಚೆನ್ನಾಗಿ ಅದರದ್ದು ಕುದಿ ಬಂದ ಮೇಲೆ ನೀವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಬದನೆಕಾಯಿನಲ್ಲಿ. ನೀವು ಏನಾದರೂ ಇದರಲ್ಲಿ ಉಪ್ಪು ಸೇರಿಲ್ಲ ಅಂತೇಳಿದರೆ ಹಾಕಿ ಬರ್ತಾಗೆ, ಇಲ್ಲಾಂದರೆ ಬೇಕಾಗಿರಲ್ಲ. ಇದು ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ರೈಸ್ ಜೊತೆನೂ ನೀವು ತಿನ್ಬೋದು ನೋಡಿ. ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾನೀಗ ಮುಚ್ಚಳ ಮುಚ್ಚಿಬಿಡ್ತೀನಿ. ಮುಚ್ಚಳ ಮುಚ್ಚಿದ ಮೇಲೆ ಇದರಲ್ಲಿ ಆಲ್ರೆಡಿ ಕಡಲೆ ಬೀಜ ಹಾಕಿದ್ದೀವಿ, ಆಮೇಲೆ ಒಣಕೊಬ್ಬರಿ ಹಾಕಿದ್ದೀವಿ, ಎಣ್ಣೆನೂ ಜಾಸ್ತಿ ಹಾಕಿದ್ದೀವಿ. ಎಲ್ಲ ಮೇಲೆ ನೀವು ಆಗೋ ಅಷ್ಟೊತ್ತಿಗೆ ಎಲ್ಲ ಮೇಲೆ ತೇಲಿರುತ್ತೆ. ಒಂದು ಸರಿ ಕಲಿಸ್ಕೊಂಬಿಟ್ಟು ಇಲ್ಲಿ ನೋಡಿ ಚಪಾತಿ ಮಾಡ್ತಾಯಿದ್ದೀನಿ ನಾನು. ಇದ್ರ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿ ಮಾಡ್ತಾರೆ ಸಾಮಾನ್ಯವಾಗಿ, ಸಜ್ಜೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಸೊ ಅದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ನೀವು. ಸಂಕ್ರಾಂತಿಗೆ ಮಾಡ್ತಾರದು ಸಾಮಾನ್ಯವಾಗಿ. ನಾವು ಅದನ್ನೇ ಇದೇ ಬದನೆಕಾಯಿನ ಇನ್ನೊಂದು ರೀತಿ ಮಾಡೋಣ ಆಗ. ಈಗ ನೋಡಿ ಇದನ್ನು ಚಪಾತಿ ಜೊತೆ ಈ ಕಡೆ ಒಂದು ಕಡೆ ಕುಕ್ಕರಲ್ಲಿ ವಿಸಿಲಾಗಿದೆ. ನಾವು ಇದನ್ನು ನೋಡೋಣ ಅಂತ ಈಗ ತೆಗೆದ್ಬಿಟ್ಟು ನೋಡಿ ರೆಡಿಯಾಗಿದೆ. ಎಲ್ಲ ಹಿಂಗೆ ಮೇಲೆ ಬರ್ತಾ ಇದೆ, ಎಣ್ಣೆ ನಿಮಗೆ ಕಾಣಿಸುತ್ತೆ ಕೆಂಪದಾಗಿ. ಬಟ್ ಅದು ಎಣ್ಣೆಗಿಂತ ಜಾಸ್ತಿ ಬೇರೆ ಎಲ್ಲ ವಸ್ತುನೂ ಎಣ್ಣೆ ಪದಾರ್ಥನೇ ಬಳಸಿರೋದ್ರಿಂದ ಈ ಥರ ಎಣ್ಣೆ ಜಾಸ್ತಿ ತೇಳ್ದಂಗೆ ಅನಿಸುತ್ತೆ. ಆಮೇಲೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ. ಮೇಯ್ನಾಗಿ ಹೇಳ್ಬೇಕಂದ್ರೆ ಇದನ್ನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೀವು ಇದನ್ನು ತೊಗೊಂಡೋಗ್ಬೋದು. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಚಪಾತಿ ಜೊತೆ ಕೂಡ 2 ದಿನ ಆದರೂ ಏನೂ ಆಗೋದಿಲ್ಲ. ಕೈ ಮುಟ್ಟದೆ ನೀವು ಬರೀ ಸ್ಪೂನಲ್ಲೇ ತೊಗೋಬೇಕು, ಕೆಡೋದೇ ಇಲ್ಲ. ನೋಡಿ ನಾನು ಬಾಕ್ಸಲ್ಲಿ ತುಂಬಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗ ಕೂಡ ಈ ರೀತಿ ಮಾಡಿದ್ವಿ, ತುಂಬ ಟೇಸ್ಟಾಗಿತ್ತು. ಆಮೇಲೆ ಅನ್ನದ ಜೊತೆನೂ ಚೆನ್ನಾಗಿ ಅನಿಸುತ್ತೆ ತಿನ್ಬೇಕಾದ್ರೆ, ಖುಷಿಯಾಗುತ್ತೆ. ಎಣ್ಣೆ ಬದನೆಕಾಯಿ ಒಂದು ಮಾಡಿದರೆ ಸಾಕು ಅಂತ. ಆ್ಯಕ್ಚುಲಿ ಎಣ್ಣೆ ಬದನೆಕಾಯಿ ಜೊತೆ ರಸಮ್ ಮಾಡಿದರೆ ರಸಮ್ಮು ಎಣ್ಣೆ ಬದನೆಕಾಯಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎರಡೂ ಎಂಜಾಯ್ ಮಾಡ್ಬೋದು, ರೈಸನ್ನು ಮತ್ತು ರಸಮ್ಮು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಟೇಸ್ಟು ನಿಮಗೆ ಬಾಯಿಗೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಚಪಾತಿ ಕೂಡ ರೊಟ್ಟಿ ಕೂಡ ಎರಡರಲ್ಲೂ ನಾವು ಇದನ್ನು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೂಟಬಲ್ ಅಂತ ಹೇಳ್ಬೋದು ಎಣ್ಣೆ ಬದನೆಕಾಯಿ. ಮತ್ತು ಜಲ್ದಿ ಹಾಳಾಗೋದಿಲ್ಲ. ಸೊ ಮಾಡಿ ಇಟ್ಕೊಂಡ್ರೆ ನಾವು ಆರಾಮಾಗಿ ತಿನ್ಬೋದು ಇದನ್ನು. ನಾನು ಹೇಳ್ದಂಗೆ ಟ್ರಾವೆಲಿಂಗು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಮಾತ್ರ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೋಡಿ ಲುಕ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ವಿಸುವಲ್ ಲುಕ್ಕು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ನೀವು ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಮಾಡಿದ ಪ್ರಯತ್ನಕ್ಕೆ ನನಗೂ ಒಂದು ಪ್ರತಿಫಲ ಸಿಗ್ದಂಗಿರುತ್ತೆ, ನನಗೂ ಖುಷಿಯಾಗುತ್ತೆ. ಇನ್ನೂ ವೀಡಿಯೋ ಮಾಡಬೇಕನ್ನೋ ಆಸೆನೂ ಜಾಸ್ತಿ ಆಗುತ್ತೆ. ಅದು ಖುಷಿ ಜಾಸ್ತಿ ಕೊಡುತ್ತೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಈ ಕಡೆ ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಅಂಥೇಳಿ. ಎಣ್ಣೆ ಬದನೆಕಾಯಿ ತಿನ್ನೋದಕ್ಕೆ ಕೂಡ ಖುಷಿಯಾಗುತ್ತೆ, ಮೆತ್ತಗೆ ಚೆನ್ನಾಗಾಗಿದೆ. ಸೊ ಈ ರೀತಿ ಮಾಡೋದ್ರಿಂದ ಚಪಾತಿನ ನೀವು ಜಾಸ್ತಿ 1-2 ಚಪಾತಿ ಜಾಸ್ತಿ ತಿನ್ನಬೇಕನ್ನೋ ಆಸೆ ಆಗುತ್ತೆ. ಸೊ ಮಾಡ್ಕೊಳ್ಳಿ, ತಿಂದು ಚೆನ್ನಾಗಿರಿ ಅಂತ ನಾನು ಆಶಿಸ್ತೀನಿ. ಮತ್ತು ಮುಂದೆ ಬರುವ ಹಬ್ಬದಲ್ಲಿ ಬೇರೆ ಮತ್ತೆ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ.